ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧದ ಆರೋಪವನ್ನ ಇವತ್ತು ಒಬ್ಬ ವ್ಯಕ್ತಿ ದಾಖಲೆಗಳ ಸಮೇತ ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂತು. ಒಂದಿಷ್ಟು ಸಾಕ್ಷಿಗಳು ಅಂತ ಹೇಳಿ ಒಂದಿಷ್ಟು ಫೋಟೋಗಳನ್ನ, ಕಾಲ್ ಡೀಟೇಲ್ಸ್, ಸಿಡಿಆರ್ ಕಾಪಿಯನ್ನೆಲ್ಲ ತೋರಿಸಿದ್ರು. ಆದ್ರೆ ತಮ್ಮ ವಿರುದ್ಧದ ಗಂಭೀರ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಜೆಡಿಎಸ್ನ ನಾಯಕ ಮಾಜಿ ಶಾಸಕ ಅನ್ನದಾನಿ. ಇದೊಂದು ರಾಜಕೀಯ ಷಡ್ಯಂತ್ರ, ಆರೋಪ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿದ್ದಾರೆ. ಜೊತೆಗೆ ಯಾರು ಆರೋಪ ಮಾಡ್ತಾ ಇದ್ದಾನೋ ಆತನ ವಿರುದ್ಧ ಹಲಗೂರು ಠಾಣೆಯಲ್ಲಿ ಹಿಂದೆಯೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೆ. ನನ್ನ ವಿರುದ್ಧ ಸೋಷಿಯಲ್ ಮೀಡಿಯಾ ಮೂಲಕ ಈತ ಅಪಪ್ರಚಾರವನ್ನ ಮಾಡ್ತಾ ಇದ್ದ, ಇದೇ ರೀತಿ 2-3 ಬಾರಿ ನನ್ನ ಬಗ್ಗೆ ಸುಳ್ಳು ಆರೋಪವನ್ನ ಮಾಡಿದ್ದಾನೆ ಅಂತ ಹೇಳಿ ವಿಡಿಯೋ ಮೂಲಕ ಮಾಜಿ ಜೆಡಿಎಸ್ ಶಾಸಕ ಅನ್ನದಾನಿ ಸ್ಪಷ್ಟನೆಯನ್ನ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ನನ್ನ ಬಗ್ಗೆ ಹಲವಾರು ಮಾಧ್ಯಮಗಳಲ್ಲಿ ಇವತ್ತು ಏನು ಕೆಲವು ವ್ಯಕ್ತಿ ನನ್ನ ಬಗ್ಗೆ ಆಪಾದನೆಯನ್ನು ಮಾಡಿ ಇವತ್ತು ಪ್ರಸಾರ ಆಗ್ತಾ ಇದೆ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು ಮತ್ತು ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಈ ಆಪಾದನೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ನನ್ನ ಬಗ್ಗೆ ಮಾಡಿರ್ತಕ್ಕಂಥ ಆಪಾದನೆಗಳು ಯಾವುದೂ ಕೂಡ ಸತ್ಯವಲ್ಲ. ಈಗಾಗಲೇ ಈ ವ್ಯಕ್ತಿ ಸುಮಾರು 2-3 ಬಾರಿ ನನ್ನ ಮೇಲೆ ಇದೇ ರೀತಿ ಆಪಾದನೆಯನ್ನ ಮಾಡಿರ್ತಕ್ಕಂಥದ್ದು ಮತ್ತು ಖಾಸಗಿ ಯೂಟ್ಯೂಬ್ನಲ್ಲಿ ಇದೇ ರೀತಿ ಮಾತನಾಡಿ ಅದನ್ನ ಇಡೀ ನಮ್ಮ ಸಮಾಜಕ್ಕೆ ನನಗೆ ತೇಜಾವಧೆ ಆಗೋ ರೀತಿಯಲ್ಲಿ ಇವತ್ತು ಯೂಟ್ಯೂಬ್ನಿಂದ ಪ್ರಸಾರ ಮಾಡತಕ್ಕಂಥ ಕೆಲಸವನ್ನು ಕೂಡ ಈತ ಮಾಡಿದ್ದಾನೆ. ನಾನು ಈಗಾಗಲೇ ಅದರ ವಿರುದ್ಧ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಈಗಾಗಲೇ ಎಫ್ಐಆರ್ ಅನ್ನು ಕೂಡ ಮಾಡಿಸಿ, ಈಗಾಗಲೇ ಅದು ಎಫ್ಐಆರ್ ಆಗಿ ಈಗ ಕೋರ್ಟ್ಗೆ ಕೂಡ ಅದು ಚಾರ್ಜ್ ಶೀಟ್ ಆಗಿರ್ತಕ್ಕಂಥದ್ದು. ಅದು ಕಾಪಿ ಕೂಡ ನನ್ನ ಹತ್ರ ಇದೆ. ಅದರ ಜೊತೆಗೆ ಇವತ್ತು ಏನು ಅವನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಆಪಾದನೆ ಮಾಡಿದ್ದಾನೆ, ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಿನಲ್ಲೂ ಕೂಡ ಅದಕ್ಕೆ ತಡೆಯಾಜ್ಞೆ ಆಗಿದೆ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಆಪಾದನೆ ಮಾಡಬಾರದು ಮಾಜಿ ಶಾಸಕರ ಬಗ್ಗೆ ಅಂತಕ್ಕಂಥದ್ದು ಕೂಡ ಇವತ್ತು ತಡೆಯಾಜ್ಞೆ ಆಗಿದೆ. ಅದು ಕೂಡ ನನ್ನ ಹತ್ರ ಇದೆ. ಅದು ತಡೆಯಾಜ್ಞೆನೂ ಕೂಡ ಆಗಿದೆ. ಜೊತೆಗೆ ಇವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಮಾಡಲಿಕ್ಕೆ ಎಫ್ಐಆರ್ ಕೂಡ ಮಾಡಿಸಿದ್ದೀನಿ. ಇವತ್ತು ನಾವು ರಾಜಕಾರಣದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಸಮಾಜ ಸೇವೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಈಗಾಗಲೇ 2-3 ಬಾರಿ ನನ್ನ ಮೇಲೆ ಈ ರೀತಿ ಆಪಾದನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ರಾಜಕೀಯ ಪಿತೂರಿ ಅಲ್ಲದೆ ಬೇರೆ ಏನೂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಹಾಜನತೆಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದರಲ್ಲಿ ನಂದು ಯಾವುದೇ ರೀತಿ ತಪ್ಪಿಲ್ಲ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಿ. ಇದು ಜೆಡಿಎಸ್ನ ಮಾಜಿ ಶಾಸಕರಾಗಿರುವಂತಹ ಡಾಕ್ಟರ್ ಕೆ ಅನ್ನದಾನಿ ಅವರ ಸ್ಪಷ್ಟನೆ. ಅವರ ವಿರುದ್ಧ ಪ್ರಸನ್ನ ಕುಮಾರ್ ಅನ್ನುವಂತಹ ವ್ಯಕ್ತಿ ಆರೋಪವನ್ನ ಮಾಡಿದ್ರು. ನನ್ನ ಪತ್ನಿಯ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ ಶಾಸಕರು ಅಂತ ಹೇಳಿ, ಮಾಜಿ ಶಾಸಕರು ಅಂತ ಹೇಳಿ ಸಾಲು ಆರೋಪವನ್ನ ಮಾಡಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ದಾಖಲೆಗಳನ್ನ ಕೂಡ ಡಿಸ್ಪ್ಲೇ ಮಾಡುವಂತಹ ಕೆಲಸವನ್ನ ಪ್ರಸನ್ನ ಕುಮಾರ್ ಮಾಡಿದ್ರು. ಒಂದಿಷ್ಟು ಫೋಟೋಗಳು ಜೊತೆಗೆ ಸಿಡಿಆರ್ ಡಾಕ್ಯುಮೆಂಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು. ಆದ್ರೆ ಮಾಜಿ ಶಾಸಕ ಅನ್ನದಾನಿ ಇದೆಲ್ಲವೂ ಕೂಡ ಸುಳ್ಳು, ರಾಜಕೀಯ ಪ್ರೇರಿತ. ಈ ಹಿಂದೆಯೂ ಕೂಡ ಈ ವ್ಯಕ್ತಿ ಇದೇ ರೀತಿಯಾಗಿ ನನ್ನ ಮೇಲೆ ಅಪಪ್ರಚಾರವನ್ನ ಮಾಡಿದ್ದ, ಈಗಲೂ ಮತ್ತದೇ ಅಪಪ್ರಚಾರವನ್ನ ಮಾಡ್ತಿದ್ದಾನೆ. ಆತನ ವಿರುದ್ಧ ನಾನು ಕೋರ್ಟ್ ಮೆಟ್ಟಿಲೇರಿದ್ದೇನೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇ ಆರ್ಡರ್ ಕೂಡ ತೆಗೆದುಕೊಂಡು ಬರಲಾಗಿದೆ, ಇಂಜೆಕ್ಷನ್ ಆರ್ಡರ್ ನ ಕೂಡ ತೆಗೆದುಕೊಂಡು ಬರಲಾಗಿದೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜೆಡಿಎಸ್ನ ಮಾಜಿ ಶಾಸಕ ಅನ್ನದಾನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.